ಬರ್ರಿ ಫ್ರೆಂಡ್ಸ್, ಇವತ್ತು ನಾವು ಬೀಳಿಗಿ ಸಿದ್ದೇಶ್ವರ ಗುಡಿಗೆ ಹೋಗೋಣ. ನಾವು ಭಾಳ ದಿನದಿಂದ ಹೋಗ್ಬೇಕಂತೇಳಿ ಆಸೆ ಇತ್ತು. ಇವತ್ತು ಆಸೆ ಈಡೇರೈತಿ, ಹೋಗೋಣಂತ. ಸಿದ್ದೇಶ್ವರ ಅಜ್ಜಾರ್ದ ಆಶೀರ್ವಾದ ಪಡೆಯೋಣ. ಆಫ್ಟರ್ ಸೋ ಲಾಂಗ್ ಟೈಮ್ ವಿ ಆರ್ ಗೋಯಿಂಗ್ ಟು ಸಿದ್ದೇಶ್ವರ ಟೆಂಪಲ್ ಟು ಬೀಳಿಗಿ. ವಿಶಾಲವಾದ ಬೆಟ್ಟ ಗುಡ್ಡಗಳ ನಡುವೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ಸಣ್ಣ ಪುಟ್ಟ ಜಲಪಾತಗಳು ಸಹ ನಿರ್ಮಾಣವಾಗಿವೆ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇದು ಹೋಗೋಣಂತ. ಹೆಬ್ಬಾಗಿಲಿದು ನೋಡ್ಕೊತ ಹೋಗೋಣ. ಈ ಗುಡಿಯು ಹೊಯ್ಸಳ ಮತ್ತು ಚಾಲುಕ್ಯರ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ನೋಡಿ, ವಿಶಾಲವಾದ ಮೈದಾನ ಇದೆ ಒಳಗಡೆ. ಮತ್ತು ಈ ಗುಡಿಯಲ್ಲಿ ಬನಶಂಕರಿ ದೇವಿ ಇದೆ, ಸಣ್ಣ ಗುಡಿ ಇದೆ ಮತ್ತು ಗಣೇಶನ ಗುಡಿ ಇದೆ. ಪ್ರವಾಸಿಗರಿಗೆ ಒನ್ ಡೇ ಪಿಕ್ನಿಕ್ಕಿಗೆ ಹೇಳಿ ಮಾಡಿಸಿದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸುತ್ತಮುತ್ತಿನ ಹಳ್ಳಿಯ ಜನರು ಒನ್ ಡೇ ಪಿಕ್ನಿಕ್ಕಿಗೆ ಬಂದರೆ ಇಲ್ಲಿ ಯಾವುದೇ ಒಂದು ಮನರಂಜನೆಗೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಸೈಡ್ನಲ್ಲಿ ಬನಶಂಕರಿ ದೇವಿ ಮತ್ತು ವೀರಭದ್ರ ದೇವಸ್ಥಾನಗಳು ಕೂಡ ಇದರಲ್ಲಿವೆ. ಮತ್ತು 18 ಈಶ್ವರಲಿಂಗಗಳನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು ಒಂದೇ ಅಂತಲೇ ಹೇಳ್ಬೋದು. ಕಲ್ಲಿನಿಂದನೇ ನಿರ್ಮಾಣವಾಗಿದೆ ಈ ದೇವಸ್ಥಾನ. ಸುತ್ತಲೂ ಚಾವಡಿ ಮತ್ತು ಎಲ್ಲ ಗರ್ಭಗುಡಿ ಕೂಡ ಕಲ್ಲಿನಿಂದನೇ ನಿರ್ಮಾಣವಾಗಿದೆ. ಇದು ಹಿಂದಿನ ಕಾಲದ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ತಕ್ಕಂಥ ದೇವಾಲಯ ಈ ಭಾಗದಲ್ಲಿದೆ.